ಹಾಯ್, ಇವತ್ತು 6:30 ಮಾರ್ನಿಂಗ್ ಆಗಿದೆ. ನಾನು ಕೂಡ ದಾವಣಗೆರೆಯಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಏನು ಕಾರಣ, ಏನು ವಿಷಯ, ಏನು ಎತ್ತ ಅಂತೆಲ್ಲ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ನಾನು ಹೋಗ್ತಾ ಇರೋದು ಬೆಂಗಳೂರಿಗೆ, ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ಶಾಲಿನಿ ಇದ್ದಾಳಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಏನಿಲ್ಲಪ್ಪ, ನೋಡು ನೋಡು ಅಲ್ಲ, ನೋಡು ಇದು ಒಂದು ತಂಗಿ. ನೀಟಾಗಿ ನೋಡು, ಅವಳು ಕಣ್ಣು, ಮೂಗು, ಬಾಯಿ, ತುಟಿ, ಕಿವಿ, ಮುಖ ಎಲ್ಲ. ನಾನು ಹೇಳ ಹೇಳು. ನೀನು ಮುಕ್ತಲ್ಲಿ ನನ್ನ ಕಿವಿಲೆ ಅಂತ ಹೇಳ್ಬೇಕು ತಾನೆ ನೀನು. ಇಷ್ಟರಲ್ಲಿ ಅಂತ ಹೇಳಿದ್ದು, ಕಿವಿ ಚುಚ್ಚಿಸ್ಕೊಬಿಟ್ಟವಳೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ವೆಡ್ನೆಸ್ಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನು ಸ್ಪೆಷಲು ಅಂತ ಅಂದರೆ, ನಾವು ನಮ್ಮ ತಂಗಿಗೆ ಬ್ರೈಡ್ ಟು ಬಿ ಮಾಡ್ತಿದ್ದೀವಿ. ಇದೇ ತಿಂಗಳು 24-25 ಅವಳ ಮದುವೆ ಇದೆ. ಅದಕ್ಕೋಸ್ಕರ ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಓಕೆ, ಎಲ್ಲರೂ ಕೂಡ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಅರ್ಪಿತಂಗೆ ನಾವು ಹೇಳಿರೋದು ಗೊತ್ತೇ ಇಲ್ಲ ಅವಳಿಗೆ. ನಾವೀಗ ಒಂದು ಹೋಟೆಲ್ಗೆ ಹೋಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅವ್ರ ಫಿಯಾನ್ಸಿಗೆ ಹೇಳಿ ಕರೆಸ್ತಿರೋದು, ಈ ಜಾಗಕ್ಕೆ ಕರ್ಕೊಬನ್ನಿ ಅಂತ ಅಂದ್ಬಿಟ್ಟು. ನೋಡಬೇಕು, ಅಲ್ಲಿ ಹೋದ್ಮೇಲೆ ಅವಳು ಯಾವ ಥರ ನಮ್ಮನ್ನೆಲ್ಲ ನೋಡಿ ಸರ್ಪ್ರೈಸ್ ಆಗ್ತಾಳೆ ಅಂತ. ನಾನು ದಾವಣಗೆರೆಯಿಂದ ಮಾರ್ನಿಂಗ್ ಬಂದಿದ್ದೀನಿ, ಇವರು ಆಫ್ಟರ್ನೂನ್ ಬಂದಿದ್ದಾರೆ. ಅವಳು ಅಷ್ಟೇ ಬೆಳಿಗ್ಗೆನೇ ಬಂದಿದ್ದಾಳೆ. ನೋಡಬೇಕು, ಇವಾಗೆಲ್ಲ ಹೊರಟಿದ್ದೀವಿ. ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಎಲ್ಲರನ್ನೂ ಪಿಕಪ್ ಮಾಡಿ. ನಮ್ಮ ಶಾಂಭವಿ ನೋಡಿ ಯಾವ ಥರ ಇದ್ದಾಳೆ. ಇವ್ರು ನೋಡಿದ್ರಲ್ಲ, ಅಮ್ಮಣಿ ಅಕ್ಕ. ಫುಲ್ಲು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ ಬ್ರೈಡ್ ಟು ಬಿ ಮಾಡಿಲ್ಲ ಅಂತ. ಓಕೆ, ಎಲ್ಲರೂ ಹೋಗ್ತಿದ್ದೀವಿ. ಮೇಲ್ಗಡೆ ಶಾಲಿನಿ, ಯಾರು ನಮ್ಮ ಮಮ್ಮಿ ಆಟೋ ಬುಕ್ ಮಾಡ್ಕೊಂಡು ಮೇಲ್ಗಡೆ ನಿಂತಿದ್ದಾರೆ. ಖುಷಿ ಆಗ್ತಿದೆ. ಅವ್ರ ಅನಿಸಿಕೆ ಕೇಳೋಣ. ಏನು ಅಕ್ಕ, ಅವಳು ಯಾವ ಥರ ಸರ್ಪ್ರೈಸ್ ಆಗ್ಬೋದು? ತುಂಬ ಖುಷಿ ಆಗಿತ್ತೆ. ನಾನು ನೋಡೋಷ್ಟು ಇಷ್ಟು ಮಾಡ್ತಾಳೆ ಅಂತ 100%. ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದೀವಿ, ಫೈನಲಿ ಇವಾಗ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ. ನಿನಗೇನು ಅನಿಸುತ್ತೆ ಶಾಂಭವಿ? ಹೇಳು ಶಾಂಭು, ನಿನಗೇನು ಅನಿಸುತ್ತೆ? ಅವಳು ಸರ್ಪ್ರೈಸ್ ಆಗ್ತಾಳೆ. ಸರ್ಪ್ರೈಸ್ ಜೊತೆ ಎಮೋಷನಲ್ ನನ್ನ ಕೇಳಿದ್ರೆ ಅವಳಿಗೆ ಆ್ಯಕ್ಚುಲಿ ನಂದು ಅವಳದು ಬಾಂಡಿಂಗ್ ಒಂದು ಸ್ವಲ್ಪ ಬೇರೆ ಥರ. ಅದರಿಂದ ಅವಳಿಗೆ ಬ್ರೈಡ್ ಟು ಬಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನನ್ನ ಜೊತೆ ಕೈ ಜೋಡಿಸಿದ್ದು ನನ್ನ ಕಸಿನ್ಸ್ ಎಲ್ಲರೂ, ಇವಳು ನೋಡಿ, ನಾನು ಬೇರೆ ಡ್ರೆಸ್ ಹಾಕೋಬಂದಿದ್ದೀನಿ. ಹೊರಡೋಣ ಈಗ. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ಪಾಸ್ ಮಾಡ್ಲಾ?
ಕೂಡ ನಮ್ಮ ಅತ್ತೆ ಮನೆಗೆ ಹೊರಟ್ರಿ. ಇವಾಗ ಅತ್ತೆ ಮನೇಲೇ ಇದ್ದೀವಿ. ಏ ಪಾಪು, ಏ ಚಿನ್ನು, ನೋಡಿ ಸ್ವರ್ಪಿಣಿಯಕ್ಕ ಹಾಯ್ ಮಾಡಿ. ಇವಳು ಇನ್ನೂ ಬ್ಲ್ಯಾಕ್ ಕಲರ್ ಹಾಕೊಂಡಿಲ್ಲ, ಹಾಕೊಂಡು ಅನ್ನ ತೋರಿಸ್ತೀನಿ. ಆಫ್ಟರು ಬಿಫೋರ್ ಆಮೇಲೆ ತೋರಿಸ್. ಜಾಗು ಶೇಮ್ ಶೇಮ್ ಪಪ್ಪಿ ಶೇಮ್. ಅಲ್ಲಿ ಸಾಕಾಗಿಲ್ಲ ಅಂತ ಹೇಳ್ತಲ್ಲ ಮಚ್ಕೊಳಕ್ ಪಾಪು ಹಾಯ್ ಮಾಡ್ತೀನಿ. ಹಾಯ್ ಹಾಯ್. ಚಿನಿ ಹೆಂಗ್ ನಗದು, ಹೆಂಗ್ ನಗದು. ಅಲ್ಲ ಕನ್ನಡಿಗ, ಅಲ್ಲ ಕನ್ನಡಿಗ. ನೋಡಿ ನೋಡಿ ಕೂಡ ಹೊರಟ್ರಿ. ಹೊರಡೋದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ನಾವು ಇವಾಗ ಆಲ್ರೆಡಿ ಡೈಸಚ್ ಕೆಫೆ ಅಂತ ಇದೆ, ಅಲ್ಲೇ ಇದ್ದೀವಿ ಆಲ್ಮೋಸ್ಟ್. ಇನ್ನೇನು ಅವರು ಇಲ್ಲೇ ಪಕ್ಕದಲ್ಲಿ ವೆಯ್ಟ್ ಮಾಡ್ತಿದ್ದಾರಂತೆ. ನಾವು ಕೇಕ್ ಎಲ್ಲ ತೊಗೊಂಡು ರೆಡಿ ಆಗಿದ್ವಿ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಅಂತಲೇ. ನಾವೆಲ್ಲ ಇಲ್ಲಿರೋದು ಅರ್ಪಿತಂಗೆ ಗೊತ್ತಿಲ್ಲ, ಆದರೆ ಪುನೀತ್ ಅಣ್ಣಗೆ ಗ್ರೂಮ್ ಟು ಬಿ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ನಾನು ಅವಳು ಬೆಳಗ್ಗೆ ಫೋನ್ ಮಾಡಿದಾಗ ದಾವಣಗೆರೆಯಲ್ಲಿದ್ದೀನಿ ಅಂತ ಹೇಳಿದ್ದೆ, ಬಟ್ ಇವಾಗ ಅವಳ ಎಕ್ಸ್ಪ್ರೆಷನ್ ನಮ್ಮನ್ನೆಲ್ಲ ನೋಡಿ ಹೆಂಗಿರುತ್ತೆ ನೋಡಬೇಕು. ಇನ್ನೇನು ಆನ್ ದ ವೇ ಬರ್ತಿದ್ದಾಳೆ. ನಮ್ಮನ್ನೆಲ್ಲರನ್ನೂ ನೋಡ್ಬಿಟ್ಟು ತುಂಬಾ ದೊಡ್ಡ ಸರ್ಪ್ರೈಸ್ ಆಯಿತು ಅಂತಲೇ ಹೇಳ್ಬೋದು. ಫುಲ್ಲು ಖುಷಿ ಪಟ್ಲು ಅವಳು. ಅವಳ ಅನಿಸಿಕೆಗಳನ್ನ ಮುಂದೆ ಕ್ಯಾಪ್ಚರ್ ಮಾಡ್ತೀನಿ. ಪುನೀತ್ ಅಣ್ಣಗೆ ಗ್ರೂಮ್ ಟು ಬಿ ಮಾಡೋದ್ರಿಂದ ಈ ಅರ್ಪಿತಂಗೂ ಪುನೀತ್ ಅಣ್ಣಂಗೂ ವೈಟ್ ಕಲರ್ ಡ್ರೆಸ್ ಹಾಕಬೇಕಾಗಿತ್ತು. ಅರ್ಪಿತಂಗೆ ವೈಟ್ ಕಲರ್ ಡ್ರೆಸ್ ಸೆಟ್ ಆಗಿತ್ತು. ಅವ್ರಿಗೂ ಕೂಡ ನಾವೆಲ್ಲ ವೈಟ್ ಹಾಕೋ ಬರ್ತಿದ್ದೀವಿ, ನೀವು ಹಾಕೋ ಬನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ವೈಟ್ ಕಲರ್ ಡ್ರೆಸ್ ಹಾಕಿಸ್ಕೊಂಡು ಕರೆಸಿದ್ರಿ. ನಿಮ್ಮಿಬ್ಬರ ಜೀವನ ಹಿಂಗೆ ಜ್ಯೋತಿ ಬೆಳಗ್ದಂಗೆ ಬೆಳಗ್ಲಿ ಆಯ್ತಾ. ಕ್ಯಾಪ್ಚರ್ ಆಗಿಲ್ಲ ಇನ್ನೊಂದ್ಸರಿ. ಆಗಿಲ್ಲ ಆಗಿಲ್ಲ ಮಾಡಿ ಆಗಿಲ್ಲ.
ಅಣ್ಣ ನೀವು ತಿನ್ನಿಸಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ನಾವು ಹೋಗಿದ್ದೆ ಆಹಾರ್ ಹೋಟೆಲ್ಗೆ. ಅವಳದು ಮನೆ ಬಂದೆ ರೈಟ್ ಟು ಬಿ. ನಮ್ಮವ್ರು ಇಲ್ಲಿದ್ದಾರೆ. ಕಿಶೋರಣ್ಣ ಆಹಾರ್ ಹೋಟೆಲ್ ಇದು ಲೊಕೇಟ್ ಆಗಿರೋದು RR ನಗರಲ್ಲಿ. ನಾವು ತೊಗೊಂಡಿದ್ದು 299 ಪ್ಯಾಕೇಜು. ಥರ ಸ್ಟಾರ್ಟರ್ಸ್ನ ಕೊಡ್ತಾರೆ, ಹಾಗೆ ರೋಟಿ, ಮುದ್ದೆ, 2 ಟೈಪ್ಸ್ ಬಿರಿಯಾನಿನೂ ಕೂಡ ಕೊಡ್ತಾರೆ. ನೀವು ಎಷ್ಟು ಬೇಕಾದರೂ ತಿನ್ಬೋದು, ಅನ್ಲಿಮಿಟೆಡ್ ಇದು. ಹಾಗೆ ನಾವು ಕೂಡ ತುಂಬಾ ಎಂಜಾಯ್ ಮಾಡ್ಕೊತೀನಿ. ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಚಿಲ್ಲಿ ಚಿಕನ್ನು ಹಾಗೆ ಚಿಕನ್ ಮಂಚೂರಿ ನನಗೆ ಹೆವಿ ಇಷ್ಟ ಆಯಿತು. ಹಾಗೆ ಇದ್ರ ಜೊತೆ ಕಬಾಬ್ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಜೊತೆಗೆ ರೋಟಿ ಎಲ್ಲ ನನಗೆ ಊಟ ಅಂತೂ ಟೋಟಲಾಗಿ ಊಟ ಫುಲ್ ನನಗೆ ಇಷ್ಟ ಆಯಿತು. ಹಾಗೆ ಎಲ್ಲರೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲ ಒಟ್ಟಿಗೆ ಊಟ ಮಾಡಿದ್ರಿ. ಎಲ್ಲರೂ ಒಟ್ಟಿಗೆ ಕೂತೀವಿ ಊಟ ಮಾಡ್ತೀವಿ ಅನ್ನೋದಕ್ಕೆ ಟೇಬಲ್ ಪೂರ್ತಿ ಜೋಡಿಸ್ಕೊಟ್ರು ನಮಗೆ. ಹಾಗೆ ಇನ್ನೂ 8 ಜನಕ್ಕೆ ಟೇಬಲ್ ಸಾಕಾಗಿಲ್ಲ, ಅದಕ್ಕೋಸ್ಕರ ಈ ಕಡೆ 4 ಜನ, ಆ ಕಡೆ 4 ಜನ ಕೂತ್ಕೊಂಡ್ರು. ಇವನೇ ತಿಂದಿರೋದು, ಇದಿಷ್ಟು ಎಲ್ಲ ಇವನೇ ಖಾಲಿ ಮಾಡಿರೋದು. ಇದನ್ನು ವಾಪಸ್ ಕೊಟ್ಬಿಡು ಜಾಗ್ರತೆ, ಬೇರೆ ಯಾರಿಗಾದ್ರು ಕೊಡ. ಹೆಂಗಿದೆ ತಿನ್ಬೇಕು, ಖಾಲಿ ಮಾಡ್ಬೇಕು ಅಲ್ಲಿರೋದೆಲ್ಲ. ಇನ್ನೂ ಸ್ವಲ್ಪ ಅವಳಿಗೆ ಬಿರಿಯಾನಿ ಅಂತ ಹಾಕಿ. ಹೆಂಗೈತೆ ಊಟ? ಹೆಂಗೈತೆ? ಏನು ಬಾಯ್, ನಾನು ಊಟ. ಇನ್ನು ಬೇಕೇನೋ ಪ್ರೇಮ? ನೋಡಿ ಫ್ರೆಂಡ್ಸ್, ಮದುವೆ ಏನು ಚಿನ್ನು, ಹೆಂಗಿದೆ ಊಟ? ಚಿಕ್ಕು, ಊಟ ಹೇಗಿದೆ? ಪಿಂಟು, ಊಟ ಹೇಗಿದೆ? ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲ ಇವ್ರದೇ ಪಕ್ಕದಲ್ಲಿ ಒಂದು ಹಾಲ್ ಇತ್ತು. ಸೊ ಅಲ್ಲಿ ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ, ಫ್ಯಾಮಿಲಿ ಫೋಟೋ ಅಂದ್ಕೊಂಡು ಫೋಟೋ ಇಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಹಂಗಲ್ಲ, ಅವಳಿಗೆ ಏನು ಅನ್ಸುತ್ತೆ ಹೇಳಿ. ಅವಳು ಸ್ಟಾರ್ಟಿಂಗ್ ಬಂದಾಗ ಏನೆನ್ಸ್ತು ಹೇಳಿ? ಸ್ಟಾರ್ಟಿಂಗ್ ಬಂದಾಗ ನೋಡಿ ಸರ್ಪ್ರೈಸ್ ಆಯ್ತು. ರೇಟ್ ತಗೊಂಡಂಗೆ ಹೇಳಿ ಬೇರೆ ಯಾರು ಅಂತ ಅನ್ಕೊಂಡಿದ್ದೆ, ನೀವುಗಳು ಖುಷಿ ಆಗೋಯ್ತು. ಆವಾಗಲೂ ಚಿಕ್ಕ ಫಸ್ಟ್ ಟೈಮ್ ಇಷ್ಟೊತ್ತಿದ್ದು ಅದಕ್ಕೋಸ್ಕರ ಹಸ್ಕೊಂಡಿದ್ದು. ಏಯ್ ಸುಮ್ಮನಿರೋ, ಹೇಳ್ತಾಳೆ. ನೀವೆಲ್ಲ ನನಗೋಸ್ಕರ ಇಷ್ಟೆಲ್ಲ ಮಾಡಿ ತುಂಬ ಖುಷಿ ಆಯ್ತು. ಹಳೆ ಹಳೆ ಪ್ಲೀಸ್ ಹಳೆ ಗೊತ್ತಿಲ್ಲ ಕಡೆ. ಏಯ್ ಚಿನ್ನ, ಹಾಂ
ಹೇಳಿ ಅಣ್ಣ, ಪರವಾಗಿಲ್ಲ, ಒಂದೆರಡು ಮಾತು. ನಮ್ಮ ಫ್ಯಾಮಿಲಿ ಇಷ್ಟ ಆಯ್ತು. ಅಲ್ಲ, ನಾನು ಅಲ್ಲಿಂದನೇ ಬಂದಿರೋದು. ಅವ್ರನ್ನ ನಾನು ಇಷ್ಟ ಆಗಿದ್ದಕ್ಕೆ ನೀವು ಇಷ್ಟ ಆಗಿರೋದು. ನಾನು ಬರ್ತೀನಿ. ಇದೆಲ್ಲ ಕಂಡ ನಂತರ ನಮ್ಮಲ್ಲಿ ಕಾಡುವಂತ ಕಟ್ಟ ಕಡೆ ಪ್ರಶ್ನೆ ಇವತ್ತಿನ ದಿನನೇ ಅತ್ತೆ ಮತ್ತು ಮಾವಂದು ಆ್ಯನಿವರ್ಸರಿ ಇರೋದ್ರಿಂದ ಅವ್ರದ್ದು ಕೂಡ ಹೊರಗಡೆ ಬಂದು ಸೆಲೆಬ್ರೇಟ್ ಮಾಡಿ ಒಂದು ಬ್ಲಾಸ್ಟರ್ ಮುಖಾಂತರ ಮತ್ತೆ ರಿಟರ್ನ್ ನಾನು ದಾವಣಗೆರೆಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಅವರ ಈ ಫಂಕ್ಷನ್ ಬಗ್ಗೆ ಅವ್ರು ಏನೇನು ಅನಿಸಿಕೆಗಳನ್ನ ಇಟ್ಕೊಂಡಿದ್ರು ಅದನ್ನೆಲ್ಲ ನಾನು ಹೇಳಿಸಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ರಿಟರ್ನ್ ಹೋಗಬೇಕಿತ್ತು. ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ವ, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕಿದಾಗ ಖಂಡಿತವಾಗ್ಲೂ ಈ ಬ್ರೈಡ್ ಟು ಬಿ ಬಗ್ಗೆ ನಾನು ಎಲ್ಲರಿಗೂ ಅವ್ರ ಅನಿಸಿಕೆಗಳನ್ನ ನಾನು ಕೇಳಿಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇನ್ನೂ ಒಂದಷ್ಟು ಫಂಕ್ಷನ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗೆ ಯಾವ ಥರ ಕೂತೋಗಿವ್ರೆಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಐಡಿಯಾ ಎಲ್ಲರೂ ಅರ್ಧ ಜನ ಡ್ರಾಪ್ ಮಾಡೋದ್ಮೇಲೆ ಬಂತು ನಮಗೆ. ಅವಳು ಅರ್ಪಿತಾನೆ ಎಲ್ಲರಿಗೂ ಕೊಡಿಸಿದ ಐಸ್ ಕ್ರೀಮ್ ಎಲ್ಲ ಎಲ್ಲರನ್ನೂ ಆಲ್ಮೋಸ್ಟ್ ಅರ್ಧ ಅವ್ರ ಮನೇಲಿ ಬಿಟ್ಬಿಟ್ಟಿದ್ರೆ, ಇನ್ನು ನಾವಷ್ಟೇ ಇರ್ತೀರ. ಆ ಟೈಮಲ್ಲಿ ಐಡಿಯಾ ಬಂದು ಅವಳೇ ಕರ್ಕೊಂಡೋಗಿ ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ಲು. ಅವರೆಲ್ಲರೂ ಮಿಸ್ ಆಗಿಬಿಟ್ರು ಪಾಪ. ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ಲೇಟ್ ನೈಟಲ್ಲಿ ಐಸ್ ಕ್ರೀಮ್ ಅಂಗಡಿ ಓಪನ್ ಆಗಿರುತ್ತೆ ಅಂತ. ನನ್ನೂ ಕೇಳ್ಬೇಕು ತಾನೆ ನಿಮ್ಗೆ ಯಾವ್ದು ಬೇಕು ಅಂತ. ಫೋನ್ ಹೆಸರು ತಗೋಬೋದಾಗಿತ್ತು. ಹೆಂಗ್ ಗಬ ಅಂತ ತಿಂತಾಳೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಹೋದ್ರೆ. ಹಾಗೆ 1 ತಿಂಗಳಿಂದ ಇವಳು ಬ್ರೈಡ್ ಟು ಬಿ ಮಾಡೋದಕ್ಕೆ ಏನೇನೆಲ್ಲ ಸರ್ಕಸ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡಿದ್ರಿ. ವ್ಲಾಗು ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಿಮಗೆ ಏನು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ನಂದಿನಿ. ನನಗಿದ್ದ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬ್ರೈಡ್ ಟು ಬಿನೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿರೋದಕ್ಕೆ ನಮ್ಮ ಫ್ಯಾಮಿಲಿಗೂ ಕೂಡ ತುಂಬಾ ಥ್ಯಾಂಕ್ಸ್.